ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧ 20ನೇ ದಿನಕ್ಕೆ ಕಾಲಿಟ್ಟಿದೆ. ಅಲ್ಲಿ ಯುದ್ಧ ನಿಲ್ತಾ ಇಲ್ಲ, ಇಲ್ಲಿ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಅದರ ಪರಿಣಾಮ ಹಬ್ಬದ ದಿನವೂ ಕೂಡ ಜನ ಪರದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೌದು, ಸಿಲಿಂಡರ್ ಟ್ರಬಲ್ಲು, ಸಾಲು ಸಾಲು ಟಿಫನ್ ಸೆಂಟರ್ ಕ್ಲೋಸ್. ಬ್ಲ್ಯಾಕ್ನಲ್ಲಿ ಸಿಲಿಂಡರ್ ತೆಗೆದುಕೊಂಡು ವ್ಯಾಪಾರ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಿದ್ದಾರೆ ವ್ಯಾಪಾರಸ್ಥರು. ಸಮಸ್ಯೆಯನ್ನು ಬಗೆಹರದ ಮೇಲೆಯೇ ನಾವು ಹೋಟೆಲ್ ಓಪನ್ ಮಾಡ್ತೀವಿ, ಅಲ್ಲಿವರೆಗೂ ಕೂಡ ಕ್ಲೋಸ್. ಟಿಫನ್ ಸೆಂಟರ್ ಬಂದ್ ಮಾಡಿ ನಾವು ಮನೆಗೆ ಹೋಗಲೇಬೇಕಾದಂತಹ ಪರಿಸ್ಥಿತಿ ಇದೆ ಅಂತ ಹೇಳ್ತಿದ್ದಾರೆ. 3 ದಿನದಿಂದ ಊಟ ತಿಂಡಿಗೆ ಬಂದು ವಾಪಸ್ ಆಗ್ತಾ ಇದ್ದಾರೆ ಗ್ರಾಹಕರು. ನೋಡಿ, ಇದೆಲ್ಲವೂ ಕೂಡ ಚೈನ್ ಲಿಂಕು. ಕೇವಲ ಹೋಟೆಲ್ ಮಾಲೀಕರಿಗೆ ಇದೊಂದು ಎಫೆಕ್ಟ್ ಅಂತಲ್ಲ, ಹೋಟೆಲನ್ನೇ ನಂಬಿಕೊಂಡಿರುವಂತಹ ಗ್ರಾಹಕರಿಗೂ ಕೂಡ ಅತಿ ದೊಡ್ಡ ಎಫೆಕ್ಟು ಬೆಂಗಳೂರಿನಲ್ಲಿ ಅದು ಕಾಣಿಸ್ತಾ ಇದೆ. ಈಗ ಇರಾನ್ ಇಸ್ರೇಲ್ ವಾರ ಎಫೆಕ್ಟ್ ಹಿನ್ನೆಲೆಯಲ್ಲಿ ಮುಂದುವರೆದಿರುವಂತಹ ಗ್ಯಾಸ್ ಸಿಲಿಂಡರ್ ಅಭಾವದ ಎಫೆಕ್ಟ್ ಈಗ ಚಿಕ್ಕ ಪುಟ್ಟ ಹೋಟೆಲ್ಗಳಿಗೂ ಕೂಡ ಟಿಫನ್ ಸೆಂಟರ್ಗಳಿಗೂ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ತಡ್ತಾ ಇದೆ. ವಿಜುವಲ್ಸನ್ನು ಗಮನಿಸ್ತಾ ಇದ್ದೀನಿ. ನಾನೀಗ ಬೆಂಗಳೂರಿನ ಮಾಗಡಿ ರೋಡ್ನ ಚೋಳ್ರಪಳ್ಳಿ ಏನಿದೆ, ಇಲ್ಲಿರುವಂತಹ ಅನ್ನಪೂರ್ಣೇಶ್ವರಿ ಟಿಫನ್ಸ್ನ ಮುಂಭಾಗದಲ್ಲಿದ್ದೇನೆ. ಈ ಭಾಗದಲ್ಲಿ ಸಾಕಷ್ಟು ಫೇಮಸ್ ಕೂಡ ಹೌದು ಈ ಹೋಟೆಲ್. ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗದಲ್ಲಿ ನಿತ್ಯವೂ ಕೂಡ ಜನ ಊಟ ತಿಂಡಿಯನ್ನು ಮಾಡ್ತಾ ಇದ್ರು. ಕೇವಲ ದೊಡ್ಡ ಹೋಟೆಲ್ಗಳು ಮಾತ್ರ ಅಲ್ಲ, ಚಿಕ್ಕ ಪುಟ್ಟ ಟಿಫನ್ ಸೆಂಟರ್ಗಳು, ಬೀದಿ ಬದಿ ವ್ಯಾಪಾರಿಗಳು ಕೂಡ ಈಗ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳು ಸಿಗದೇ ಇರುವಂಥ ಕಾರಣಕ್ಕಾಗಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ನಾನೀಗ ಅನ್ನಪೂರ್ಣೇಶ್ವರಿ ಟಿಫನ್ ಸೆಂಟ್ರಲ್ಲಿದ್ದೇನೆ. ಸಾಮಾನ್ಯವಾಗಿ ಒಂದು 8-10 ಐಟಮ್ಗಳನ್ನು ನಿತ್ಯವೂ ಕೂಡ ಇವರು ಮಾಡ್ತಾಯಿದ್ರು. ಬೆಳಗ್ಗೆ ಮಧ್ಯಾಹ್ನ 2 ಟೈಮ್ಗಳಲ್ಲಿ ಊಟ ತಿಂಡಿ ಮಾರಾಟ ಆಗ್ತಾಯಿತ್ತು. ಬಟ್ ಆದರೆ ಈಗ ಕಳೆದ 4 ದಿನಗಳಿಂದ ಈ ಹೋಟೆಲನ್ನು ಬಂದ್ ಮಾಡಲಾಗಿದೆ, ಈ ಟಿಫನ್ ಸೆಂಟರನ್ನು ಬಂದ್ ಮಾಡಲಾಗಿದೆ. ಕಾರಣ ಗ್ಯಾಸ್ ಸಿಲಿಂಡರ್ ಅಭಾವದ ಹಿನ್ನೆಲೆಯಲ್ಲಿ ಮೇಂಟೈನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಜೊತೆಗೆ ಈಗ ಬ್ಲಾಕಲ್ಲಿ ನಾವು ತೆಗೆದುಕೊಂಡ್ರೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಣವನ್ನು ಕೊಟ್ಟು ತೆಗೆದುಕೊಳ್ಬೇಕು. ಸೊ ಆ ಕಾರಣಕ್ಕಾಗಿ ನಾವು ಮೇಂಟೈನ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಸದ್ಯ ಟಿಫನ್ ಸೆಂಟರನ್ನು ಕ್ಲೋಸ್ ಮಾಡೋದ್ರ ಮುಖಾಂತರವಾಗಿ ಕಳೆದ 4 ದಿನದಿಂದ ಕಂಪ್ಲೀಟಾಗಿ ಬಂದನ್ನು ಮಾಡಲಾಗಿದೆ. ಕ್ಯಾಮ್ರಾ ಪರ್ಸನ್ ವಿನಯ್ ಪ್ರಸಾದ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಅಭಾವದ ಎಫೆಕ್ಟ್ ಈಗ ಭಾಳ ಸಣ್ಣ ಪುಟ್ಟ ಹೋಟೆಲ್ಗಳು, ಟಿಫನ್ ಸೆಂಟರ್ಗಳ ಮೇಲೆ ದೊಡ್ಡ ಪ್ರಮಾಣದ ಪರಿಣಾಮವನ್ನು ಬೀರ್ತಾ ಇದೆ. ಬಹುತೇಕವು ಕ್ಲೋಸಿಂಗ್ ಹಂತವನ್ನು ತಲುಪಿದರೆ ಇನ್ನೊಂದಷ್ಟು ಕಂಪ್ಲೀಟಾಗಿ ಬಂದ್ ಮಾಡಿ ಸದ್ಯಕ್ಕೆ ಇದರ ಸವಾಸವೇ ಬೇಡ ಅಂತೇಳಿ ಊರ ಕಡೆಗೆ ಅನೇಕರು ಹೋಗಿದ್ದಾರೆ. ವಿಜುವಲ್ಸನ್ನು ನೀವು ಗಮನಿಸ್ತಾ ಇದ್ದೀರಿ. ನಾನೀಗ ವಿದ್ಯಾರಣ್ಯ ನಗರ ಮಾಗಡಿ ರಸ್ತೆಯಲ್ಲಿರುವಂತಹ ಪ್ರಸನ್ನ ಥಿಯೇಟರ್ನ ಹಿಂಭಾಗದಲ್ಲೇ ಇರುವಂಥ ವಿದ್ಯಾರಣ್ಯ ನಗರದ ಒಳಭಾಗದ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಇದೊಂದು ಅಂಕಲ್ ಕ್ಯಾಂಟೀನ್ ಅಂತ ಹೇಳಿ. ಈ ಭಾಗದಲ್ಲಿ ಸಾಮಾನ್ಯವಾಗಿ ಚಿಕ್ಕ ಪುಟ್ಟ ಕ್ಯಾಂಟೀನ್ಗಳೇನಿದ್ವು ಅವೆಲ್ಲವೂ ಕೂಡ ಕ್ಲೋಸ್ ಆಗ್ತಾ ಇದೆ. ಕಾರಣ ಇಷ್ಟೇ, ಒಂದು ಕಡೆ ಸಿಲಿಂಡರ್ ಸಿಗ್ತಾ ಇಲ್ಲ, ಸಿಗುವಂಥ ಸಿಲಿಂಡರ್ನ ಬೆಲೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇರ್ತದೆ, ಅವರಿಗೆ ಅದನ್ನು ಒದಗಿಸೋದಕ್ಕೆ ಆಗ್ತಾ ಇಲ್ಲ, ಆ ದರವನ್ನು ಒದಗಿಸೋದಕ್ಕೆ ಆಗ್ತಾ ಇಲ್ಲ. ಸೊ ಆ ಕಾರಣಕ್ಕಾಗಿ ಬೇರೆ ಆಯ್ಕೆಗಳೇ ಇಲ್ಲದೆ ಇರುವಂಥ ಕಾರಣಕ್ಕಾಗಿ ಬಹುತೇಕರು ಪಾಪ ಮಾಲೀಕರೇನಿದ್ರು ಅವರೆಲ್ಲರೂ ಹೋಟೆಲ್ಗಳನ್ನು ಬಂದ್ ಮಾಡಿ ಇಲ್ಲಿದ್ದ ಕೆಲಸ ಮಾಡ್ತಿದ್ದಂಥವ್ರಿಗೂ ಕೂಡ ರಜೆಗಳನ್ನು ಕೊಟ್ಟು ಹೋಗ್ತಾ ಇದ್ದಾರೆ. ಇನ್ನೊಂದಷ್ಟು ಜನ ಸದ್ಯಕ್ಕೆ ಇವತ್ತು ನಾಳೆ ಅನ್ನಂಗಿದೆ ನಮ್ಮ ಸಿಲಿಂಡರ್ಗಳು ಮುಗಿದ್ರೆ ನಾವು